ಮೆಹಬೂಬ್ ಸಾಬ್ ಪೆಂಡಾರೆ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಲೋ, ನೀವೆಲ್ಲರೂ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ನೀವು ಕುರ್ಚಿ ಮೇಲೆ ಕುಂತ್ರಿ. ನೀವು ನಿಂತ್ರೆ ಅಂದ್ರೆ ಅವ್ರು ಕೂತವ್ರ ಯಾವ ರೀತಿ ಮಾತಾಡ್ಬೇಕು. ನೀವೆಲ್ಲರೂ ದಣಿಗೆ ಮಾಡೋದ್ ಬಿಟ್ರೆ ನೀವು ಕುರ್ಚಿ ಮೇಲೆ ಕುಂತ್ರಿ, ಶಾಂತತೆ ಕಾಪಾಡ್ರಿ. ಯಾಕಂತಂದ್ರೆ ಇದು ನಮ್ಮ ನಡುವಿನ ವಿಶ್ವಾಸದ ಕಾರ್ಯಕ್ರಮ. ವೇದಿಕೆ ಮೇಲೆ ಚೇತನ್ ಜಿ ಅವರು ಬಂದರು, ಅದಕ್ಕಾಗಿ ಈ ದಣಿಗೆ ಯಾರು ಮಾಡಕ್ ಹೋಗ್ಬೇಡ್ರಿ. ಇದಕ್ಕೆ ಅನ್ವೇಕ್ಷ ಅಂತ ಕಾರ್ಯಕ್ರಮ ಪ್ರಾರಂಭ ಆಗೈತಿ. ಈ ಕಾರ್ಯಕ್ರಮವನ್ನ ಮಾದೇವ್ ನಡೆಸಿಕೊಡ್ತಾನು. ಸರಿ, ಸ್ಕೂಲ್ ಅಂತ ಪಾಠ ये सब सर बुद्धं शरणं गच्छामि, धम्मं शरणं गच्छामि, ಸಂಘಂ ಶರಣಂ ಗಚ್ಚಾಮಿ ಎಂಬ ಬುದ್ಧ ವಾಣಿಯಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ಕೊಣ್ಣೂರವರ ಆಯೋಜನೆಯಲ್ಲಿ ಭೀಮ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಚೇತನ್ ಅಹಿಂಸ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಚೇತನ್ ಜಿ ಅವರು ಹುಟ್ಟಿದ್ದು ಅಮೆರಿಕಾದಲ್ಲಿ. ಅವರು ವ್ಯಾಸಂಗವನ್ನ ಅಮೆರಿಕಾದಲ್ಲಿ ಮುಗಿಸಿ ಭಾರತದಲ್ಲಿ ಚಲನಚಿತ್ರ ನಟರಾಗಿ ಕಾರ್ಯಕರ್ತರಾಗಿ ಈಗ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಅವರು ಹುಟ್ಟಿದ್ದು ಅಮೆರಿಕಾದಲ್ಲಾದರೂ, ವ್ಯಾಸಂಗ ಮಾಡಿದ್ದು ಅಮೆರಿಕಾದಲ್ಲಾದರೂ, ನಮಗಾಗಿ, ನಮ್ಮ ಏಳಿಗಾಗಿ, ನಮ್ಮ ಸಮಾಜಕ್ಕಾಗಿ ಅವರು ಈ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಮತ್ತೊಂದು ಸಾರಿ ಜೋರಾದ ಚಪ್ಪಾಳೆಯನ್ನು ಹೊಡೆದು ಅಚಾನಕವಾಗಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು, ನಮ್ಮ ಮೇಲೆ ನಂಬಿಕೆಯನ್ನಿಟ್ಟು, ನಾವು ಒಂದೇ ಮಾತಿಗೆ ಕರೆದಕ್ಕೆ ನಮ್ಮ ಮಾತಿಗೆ ಬೆಲೆಯನ್ನ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ಅಂತಹ ಮಹನೀಯರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನ ಮತ್ತೊಮ್ಮೆ ಕೇಳುತ್ತೇನೆ. ಪ್ರೇಮಣ್ಣ ವೇದಿಕೆ ಮೇಲೆ ಬರು. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಿಗೆ ಆಗಮಿಸಿದಂತಹ MV ಸಿದ್ದುಗುಣಿ ಸರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶಂಕರಪ್ಪ ಕಾಂಬ್ಳೆ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತೇನೆ. ಜೊತೆಗೆ ಭೀಮಾರ್ಮಿ ಜಿಲ್ಲಾಧ್ಯಕ್ಷರಾದಂತಹ ಮಾಜಿ ಜಿಲ್ಲಾ ಅಖಂಡ ವಿಜಯಪುರ ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದಂತಹ BN ಗಸ್ತಿ ದೊಡ್ಡಪ್ಪ ಅವರಿಗೆ ವೇದಿಕೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ತೇನೆ. ಇಲ್ಲಿ ಒಂದು ಸಣ್ಣ ಬದಲಾವಣೆ, ಯಾಕಂತಂದ್ರ ಸಮಯನೂ ಬಾಳ ಆಗೈತಿ, ಮ್ಯಾಲ ಸೂರ್ಯನು ನಿಮಗ ಬಿಸಿಲು ಬಾಳ್ ಕೊಡಕತ್ತಾನು. ಆದ ಕಾರಣ ಈ ಎಲ್ಲ ಯುವಕ ಮಿತ್ರರ ಪರವಾಗಿ ಎಲ್ಲರಿಗೆ ಹೂಗುಚ್ಛೆಯನ್ನ ಕೊಟ್ಟು ಸ್ವಾಗತ ಮಾಡಲು ಶಂಕರಪ್ಪ ಕಾಂಬ್ಳೆ ಅವರು ಮಾಡ್ಬೇಕಂತೇಳಿ ಕೇಳ್ಕೊತೀವಿ. ಎಲ್ಲರಿಗೂ ಒಬ್ಬೊಬ್ಬರಾಗಿ ಹೆಸರು ಓದಿರ್ತೀವಿ, ಅವ್ರಿಗೆಲ್ಲರಿಗೂ ನಾವು ಹೂಗುಚ್ಛೆಯನ್ನ ಕೊಟ್ಟು ಸ್ವಾಗತ ಸದ್ಯಕ್ಕೆ ಅವ್ರಲ್ಲಿ ಕೇಳ್ಕೊತಾ ಇದೀವಿ. ಅಖಂಡ ವಿಜಯಪುರ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ನಾವು ಚಿಕ್ಕವರಿದ್ದಾಗಲೇ ನಮ್ಮೂರಿಗೆ ಸೇವೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ BN ಗಸ್ತಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಅವರಿಗೆ ಪುಷ್ಪಾರ್ಚನೆಯನ್ನ ಮಾಡಿರ್ತಕ್ಕಂಥ ಶ್ರೀ ಶಂಕರಪ್ಪ ಕಾಂಬ್ಳೆ ಅವರಿಗೆ ಧನ್ಯವಾದಗಳು.
ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಹನುಮಂತ ಗಸ್ತಿ ಉಪ ತಹಶೀಲ್ದಾರರು ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರಿ ಅವರಿಗೆ ಹೂಗುಚ್ಚೆ ಕೊಡುವುದರ ಮೂಲಕ ಹಾರ್ದಿಕವಾದ ಸ್ವಾಗತವನ್ನ ಕೋರಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಸಂತೋಷ್ ತಲಗೇರಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ ಇವರಿಗೆ ಸ್ವಾಗತವನ್ನು ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮ ಪಂಚಾಯತ್ ಕಣ್ಣೂರು ಗ್ರಾಮದ ಶ್ರೇಯಸ್ಸಿಗಾಗಿ ಹೋರಾಡುತ್ತಿರುವ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಬಿರಾದರ್ ಸರ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರಿ ಅವರಿಗೂ ಸಹ ಹೂಗುಚ್ಚೆ ಕೊಡುವುದರ ಮೂಲಕ ಹಾರ್ದಿಕವಾದ ಸ್ವಾಗತವನ್ನ ಕೋರಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಂತ ರಮೇಶ್ ಬಳುಲ್ಗಿಡದವರಿಗೆ ಬಳಲ್ಗಿಡದವರಿಗೆ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಭೀಮ್ಸಿ ಕಾಂಬಳೆ ಅವರನ್ನು ಸ್ವಾಗತ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಕಾಶ್ ಕಾಂಬಳೆ ಅವರಿಗೆ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ತೇನೆ. ಜೊತೆಗೆ ಸಿದ್ದಪ್ಪ ಚಲವಾದಿ ಅವರನ್ನು ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ತೇನೆ. ಮಹಬೂಬ್ ಸಾಬ್ ಪೆಂಡಾರಿ ಅವರನ್ನು ಸಹ ಸ್ವಾಗತ ಮಾಡಿಕೊಳ್ತೇನೆ. ಜಮಖಂಡಿ ತಾಲೂಕಿನ ಯುವ ಉದ್ಯಮಿದಾರರಂತ ಶಶಿಧರನ ಮೀಸೆ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಿದ್ದಪ್ಪ ಹರಿಯಣ್ಣ ಅವರಿಗೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ರಾಜು ಕಾಂಬಳೆ ಅವರಿಗೆ ಸ್ವಾಗತವನ್ನು ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮುತ್ತು ಪೆಂಡಾರಿ ಅವರಿಗೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಹಬೂಬ್ ಪೆಂಡಾರಿ ಅವರನ್ನು ಸಹ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ಬಸಪ್ಪ ಕಾಂಬಳೆ ಅವರನ್ನು ಕೂಡ ಸ್ವಾಗತ ಮಾಡಿಕೊಳ್ಳುವುದು ವಿನಂತಿಸಿಕೊಳ್ಳುತ್ತೇನೆ. ಪ್ರೇಮಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ಪ್ರವೀಣನ ಚೇತನ ಎಸ್.ಎಸ್. ಅವರನ್ನು ಕರೆದುಕೊಂಡು ಬರುವುದರಲ್ಲಿ ಬಹಳ ತಮ್ಮ ಶ್ರಮವನ್ನು ಪಟ್ಟಂತ ಪ್ರವೀಣನವರು ಕೂಡ ವೇದಿಕೆಗೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಸ್ವಲ್ಪ ಸಮಯದ ಅಭಾವದ ಕಾರಣ ಪ್ರೇಮಣ್ಣ ಬಳಲ್ಗಿಡದವರಿಗೆ ಸಂತು ಕಾಂಬಳೆ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ಪ್ರವೀಣಣ್ಣ ಗಲ್ಗಲಿಗೆ ಅವರಿಗೂ ಕೂಡ ವಿಜಯ ಚಲವಾದಿ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾಲ್ ಇವರ ಸಮ್ಮುಖದಲ್ಲಿ ಚೇತನ ಎಸ್.ಎಸ್. ಅವರವರಿಗೆ ಪೇಟವನ್ನು ಧರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಬೇಕೆಂದು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲ ವೇದಿಕೆ ಗಣ್ಯರು ಪೇಟವನ್ನು ಚೇತನ್ ಎಸ್.ಎಸ್. ಅವರವರಿಗೆ ಧರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸುಮಿತ್ರಾ ಮಲ್ಲಿಕಾರ್ಜುನ್ ಬೋರ್ಗಿ ಕಾರ್ಕಲ್ ಸಂಸ್ಥೆಯ ಪ್ರೇರಕರು ಇವರಿಗೆ
ವಿದ್ಯಾ ಕಾಂಬಳೆ ಅವರು ಅವರನ್ನು ಸಹ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳ್ಕೊಳ್ತೇನೆ. ಅರುಣ್ ಲಗಳಿ ಅವರು ಸಹ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂವಿಧಾನ ಪೀಠಿಗೆ ಓದುವುದರೊಂದಿಗೆ ಉದ್ಘಾಟಿಸೋಣ. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಮಹಿಳೆಯರು ಎಲ್ಲ ಯುವಕರು ಎದ್ದು ನಿಲ್ಲುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ತಮ್ಮ ಕೈಯನ್ನ ಮುಂದೆ ಚಾಚಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜಯ 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 ಭೀಮ್, ಜಯ 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 ಭೀಮ್. ಸಸಿಗೆ ನೀರೆರೆಯುವುದರ ಮೂಲಕ ಎಲ್ಲ ವ್ಯಕ್ತಿಗಳು ಗಣ್ಯರು ಉದ್ಘಾಟನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮುಂಭಾಗದ ಮೇಲೆ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳು ಮಹಬೂಬ್ ಸಾಹಬ್ ಪೆಂಡಾರಿ ಅವರಿಗೆ ಪುಷ್ಪ ನೀಡುವ ಮೂಲಕ ಕೊಡಬೇಕೆಂದು ಕೇಳುತ್ತೇನೆ. ಮಕ್ತೂಮ್ ಪೆಂಡಾರಿ ಅವರಿಗೆ पुष्पಕ್ಕೆ ಹೂ
ಪುಷ್ಪಕ್ಕೆ ನೀರನ್ನಿಸುವುದರೊಂದಿಗೆ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ಧನ್ಯವಾದಗಳು. ಹಿಂದಿನಿಂದ ಇಲ್ಲಿಯವರೆಗೂ ನಮ್ಮ ಈ ಹಾದಿಯಲ್ಲಿ ಅವಲೋಕನ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ಪ್ರಾಸ್ತಾವಿಕ ಭಾಷಣ. ಈ ಪ್ರಾಸ್ತಾವಿಕ ಭಾಷಣವನ್ನ ಕಳಗೇರಿ ಸರ್ ಮಾಡಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಒಂದೂರ 34ನೇ ಜಯಂತಿಯ ಪ್ರಯುಕ್ತ ಇವತ್ತು ಕೊಣ್ಣೂರು ನಗರದಲ್ಲಿ ಕೊಣ್ಣೂರಿನ ಎಲ್ಲ ದಲಿತ ಬಂಧುಗಳು ಬಹಳ ವಿಶೇಷವಾಗಿ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಆಚರಣೆಯ ಜೊತೆಗೆ ನಮ್ಮಲ್ಲಿ ಒಂದು ತರ್ಕಬದ್ಧ ವಿಚಾರ ಮತ್ತು ಚಿಂತನೆ ಆಗಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು ಬಹಳ ಗೌರವಿತವಾಗಿ ಬಹಳ ವಿಶೇಷವಾಗಿ ಇವತ್ತು ಕೊಣ್ಣೂರು ಗ್ರಾಮದಲ್ಲಿ ಬೆಂಗಳೂರಿಂದ ಇಡೀ ರಾಜ್ಯಾದ್ಯಂತ ಸಮಾನತೆಯನ್ನ ಕಾಣಬೇಕು, ನಮ್ಮ ಜನಸಾಮಾನ್ಯರಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ ಇವತ್ತು ಸರ್ಕಾರಗಳಿಗೆ ತಿಳಿಸಬೇಕು, ಜನ ಸಮುದಾಯದಲ್ಲಿ ಒಳ್ಳೆಯ ಆಲೋಚನೆ ಮತ್ತು ವಿಚಾರಣೆಗಳನ್ನ ತರಬೇಕು ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಇವತ್ತು ಚೇತನ್ ಅಯೂಸ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ನಾವು ಕೊಣ್ಣೂರು ಗ್ರಾಮಕ್ಕೆ ವಿಶೇಷವಾಗಿ ಆಹ್ವಾನಿಸ್ತಾ ಇದ್ದೀವಿ ಸರ್. ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಇವತ್ತಿನ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಸಿದ್ಗೋನಿ ಸರ್ ಅವರೇ, ಬಲವಲಗಿಡದವರೇ, ಹಿರಿಯರಾಗಿರ್ತಕ್ಕಂಥ ನಮ್ಮ HD ಗಸ್ತಿ ಅವರೇ, ಮಾಜಿ ಅಖಂಡ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ NB ಗಸ್ತಿ ಅವರೇ, ಅದರ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಯಾರು ಅನ್ಯತಾ ಭಾವಿಸಬೇಡ್ರಿ. ಬಹಳಷ್ಟು ನಾನು ಹೆಸರು ತಗೊಂಡ್ರೆ ಸಮಯದ ಅಭಾವ ಇದೆ, ಸಮಯ ಹೆಚ್ಚಾಗ್ತದೆ ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ತಮಗೆಲ್ಲರಿಗೂ ಕೂಡ ಗೌರವಿತವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನ ನಾನು ತಮಗೆ ಅರ್ಪಿಸಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕೊಣ್ಣೂರು ಗ್ರಾಮದ ಎಲ್ಲ ಭೀಮಾ ಅನುಯಾಯಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ಆಯೋಜಕರು ನಮ್ಮ ಏನು ಭೀಮಾ ಯುವ ಅನುಯಾಯಿಗಳು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರಿಗೆ ನಾವು ಇವತ್ತು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ವಿಶೇಷವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಅಂಬೇಡ್ಕರ್ ಅವರು ನಮಗೆ ಯಾಕೆ ಬೇಕು, ಇವತ್ತಿನ ದಿನಮಾನದಲ್ಲಿ ಅಂಬೇಡ್ಕರ್ ಅವರನ್ನ ನಾವು ನಮ್ಮ ಜೀವನದಲ್ಲಿ ಯಾಕೆ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ನಮ್ಮ ಸಮುದಾಯದಲ್ಲಿ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಬಹಳ ಅವಶ್ಯ ಇದೆ. ನಾವು ಶಿಕ್ಷಣವನ್ನು ಪಡೆದುಕೊಳ್ಬೇಕಾಗಿರ್ತಕ್ಕಂಥ ಬಹಳ ಅಗತ್ಯತೆ ಕೂಡ ಇದೆ. ಅದರ ಮಧ್ಯದಲ್ಲಿ ನಾವು ಇವತ್ತು ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ನಮ್ಮ ಮನನಾಳದಲ್ಲಿ ಇಟ್ಕೊಂಡು ನಾವು ಕೂಡ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡೆದು ಇವತ್ತು ಇಂಥ ಒಂದು ವೇದಿಕೆಯನ್ನ ಕಲ್ಪಿಸಿಕೊಳ್ಳೋದ್ರ ಮೂಲಕ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಒಂದು 2 ವಿಚಾರಗಳನ್ನ ನಾನು ಅಂಬೇಡ್ಕರ್ ಅವರ ಬಗ್ಗೆ ಹೇಳಕ್ಕೆ ಬಯಸ್ತೇನೆ.
ಯಾಕಂದ್ರೆ ಇವತ್ತು ಎಲ್ಲ ಯುವಕರು ತಾವೆಲ್ಲ ಸೇರಿದಿರಿ, ನಮ್ಮ ಎಲ್ಲ ತಾಯಂದಿರು ಕೂಡ ತಾವೆಲ್ಲ ಆಗಮಿಸಿದಿರಿ. ನಾನೊಂದು ಕಿವಿ ಮಾತು ಹೇಳಕ್ ಬಯಸ್ತಾ ಇದ್ದೀನಿ, ಏನಂದ್ರೆ ಇವತ್ತು ಅಂಬೇಡ್ಕರ್ ಅವರು 32 ಡಿಗ್ರಿಗಳನ್ನ ಮಾಡ್ಕೊಂಡಿದ್ದಾರೆ. 32 ಡಿಗ್ರಿ. ಇವತ್ತು ಒಂದೇ ಒಂದು ಡಿಗ್ರಿ ಮಾಡ್ಕೋಬೇಕಾದ್ರೆ ನಾವು ಹರಸಾಹಸ ಪಡಬೇಕಾಗ್ತದೆ. ಒಂದು ಡಿಗ್ರಿ ಮಾಡೋದಲ್ಲ, ನಾವು SSLC PUC ಮಾಡಬೇಕಾದ್ರೆ ನಾವು ಹಿಂದೇಟ್ ಹಾಕ್ತಾ ಇದ್ವಿ. SSLC ಮುಗಿತಂದ್ರೆ ಯಾವುದೇ ಒಂದು ಉದ್ಯೋಗ ಹೋಗ್ತಕ್ಕಂಥ ಸಂದರ್ಭ ನಾವು ನೀವೆಲ್ಲ ಇವತ್ತು ನೋಡ್ತಾ ಇದ್ವಿ. ಅಂಬೇಡ್ಕರ್ ಅವರು 10ನೇ ಶತಮಾನದಲ್ಲಿ ಅಸ್ಪೃಶ್ಯರು ಅಂತಕ್ಕಂಥ ಒಂದು ಹಣಪಟ್ಟಿಯನ್ನ ಕಟ್ಟಿಕೊಂಡು 32 ಡಿಗ್ರಿಗಳನ್ನ ಪಡೆದಿರ್ತಕ್ಕಂಥ ಇಡೀ ಭಾರತದಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಬಹಳ ಕಡಿಮೆ. ಯಾಕಂದ್ರೆ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿರತಕ್ಕಂಥ ಮೇರು ವ್ಯಕ್ತಿತ್ವ ಡಾಕ್ಟರ್ BR ಅಂಬೇಡ್ಕರ್ ಅವರು. ಒಂದೇ ಒಂದು ವಿಚಾರವನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಏನಂದ್ರೆ ಅವರು ತಮ್ಮ ವೈಯಕ್ತಿಕ ಲೈಬ್ರರಿ ಇತ್ತು. ಆ ವೈಯಕ್ತಿಕ ಲೈಬ್ರರಿಯಲ್ಲಿ ಎಷ್ಟು ಬುಕ್ಸ್ಗಳಿದ್ವು ಅಂತಕ್ಕಂಥದನ್ನ ನೀವು ಇಮ್ಯಾಜಿನ್ ಮಾಡಿದ್ರಿ ಅಂದ್ರೆ 20,000 ಬುಕ್ಗಳನ್ನ ಅವರು ಮನೆ ಒಂದು ಲೈಬ್ರರಿಯಲ್ಲಿ ಇಟ್ಕೊಂಡಿದ್ರು. ನೋಡ್ರಿ, 20,000 ಬುಕ್ಗಳನ್ನ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮನೆಯಾಗ ಇಟ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚು 60,000 ಬುಕ್ಗಳನ್ನ ಓದಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಅವರು 29 ಡಿಗ್ರಿಗಳನ್ನ ತತ್ವಶಾಸ್ತ್ರದಲ್ಲಿ, 11 ಇತಿಹಾಸ ಶಾಸ್ತ್ರದಲ್ಲಿ, 6 ಸಮಾಜಶಾಸ್ತ್ರದಲ್ಲಿ, 5 ತತ್ವಶಾಸ್ತ್ರದಲ್ಲಿ, 4 ಮಾನವ ಶಾಸ್ತ್ರದಲ್ಲಿ, 3 ರಾಜಕೀಯ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಂಧುಗಳೇ, ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಇವತ್ತು ಇಂಥ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಹುಟ್ಟಿ ಇಷ್ಟೆಲ್ಲ ಅಭ್ಯಾಸ ಮಾಡಕತ್ತೇನು, ಇಷ್ಟೆಲ್ಲ ಅಧ್ಯಯನ ಮಾಡಕತ್ತೇನು, ವಿಶ್ವ ರತ್ನ ಆಗ್ಯಾನು, ಭಾರತ ರತ್ನ ಆಗ್ಯಾನು, ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಾನು. ಆದ್ರೆ ನಾವೇನು ಮಾಡಾಕತ್ತೀವಿ ಅನ್ನುವಂತ ಚಿಂತನೆ ನಮ್ಮ ಮನದಲ್ಲಿ ನಾವೆಲ್ಲ ವಿಚಾರ ಮಾಡಬೇಕಾಗಿರ್ತದೆ. ನಾವೇನು ಮಾಡಾಕತ್ತೀವಿ? ತಾಯಂದ್ರೆ ತಾವೆಲ್ಲ ಕೊಟ್ಟಿದ್ದೀರಿ. ಇವತ್ತು ತಾವು ಕೂಡ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಈ ಮಗು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಉನ್ನತ ಹುದ್ದೆಯನ್ನು ಪಡಿಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಿದ್ದೀರಿ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಘಟ್ಟ, ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೀವೇನೇನೋ ಮಾಡಬೇಕಾಗಿದ್ರೆ ಅದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೆ ಭಾರತದ ಭಾಗ್ಯ ವಿಧಾತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ನೋಡ್ರಿ, ಗ್ರಾಮ ಪಂಚಾಯತಿ ನಾವು ಆರಿಸಿ ಬಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕಾದ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಪ್ರಧಾನಮಂತ್ರಿ ಆಗಬೇಕಾದ್ರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ನಾವು ಇಂತಹ ಹುದ್ದೆಗಳನ್ನು ಪಡ್ಕೊಂಡು ಇವತ್ತು ಇಂತಹ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಲಿಕ್ಕೆ ಕಾರ್ಯಕರ್ತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ರಾಷ್ಟ್ರೀಯ ಲಾಂಛನವನ್ನು ನೋಡಿದ್ದೀವಿ. ಇವತ್ತು ನಾವು ದೇಶದಲ್ಲಿ ಪಾರ್ಲಿಮೆಂಟ್ನಲ್ಲಿ ರಾಷ್ಟ್ರೀಯ ಲಾಂಛನ ಇದೆ. ನಾವು ನೋಟುಗಳನ್ನು ಬಳಕೆ ಮಾಡ್ತೀವಿ ದಿನನಿತ್ಯ ಪ್ರತಿನಿತ್ಯ. ಆ ನೋಟದಲ್ಲಿ ಕೂಡ ರಾಷ್ಟ್ರೀಯ ಲಾಂಛನ ಇದೆ. ಅದನ್ನು ತಂದು ಕೊಟ್ಟವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನ ನಾವೇನ ನೆನಪಿಸ್ಕೋಬೇಕಾಗ್ತದೆ. ಹಾಗಾಗಿ ನಾನು ಬಹಳ ಸಮಯವನ್ನು ತೆಗೆದುಕೊಳ್ಳಾಗಿಲ್ಲ. ಯಾಕಂದ್ರೆ ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥವ್ರು ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವರು ಬಹಳ ದೂರದಿಂದ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾನು ಚೇತನ್ 5,000 ಕೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ಕೊಣ್ಣೂರು ಗ್ರಾಮದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮೊದಲ ಬಾರಿ ನಡೀತಾ ಇದೆ. ಮೊದಲ ಬಾರಿ ನಡೆದರೂ ಕೂಡ ಬಹಳ ವಿಶೇಷವಾಗಿ, ಗೌರವಿತವಾಗಿ, ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮುಂದಿನ ದಿನಮಾನದಲ್ಲಿ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ನೀವೆಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಅಕ್ಕಂದಿರು, ನೀವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀರಿ. ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ ಒಂದು 3 ಧ್ಯೇಯ ವಾಕ್ಯಗಳನ್ನು ಕೊಟ್ಟಿದ್ದಾರೆ.
ಹೇಳಿದ್ದಾರೆ. ತಾವೆಲ್ಲ ಅದನ್ನ ಮನದಾಳಲ್ಲಿಟ್ಟುಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಈ ದೇಶದ ಅತ್ಯುನ್ನತ ಹುದ್ದೆಗಳಲ್ಲಿ ನಿಮ್ಮ ಮಕ್ಕಳ ಬರಬೇಕು ಅಂತ ಬರ್ತಕ್ಕಂಥ ಆಸೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಇತ್ತು ಅಂತಕ್ಕಂಥ ಮಾತನ್ನ ತಾವನ್ನು ಮನದಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ರಿ. ಒಳ್ಳೆಯ ವಿಚಾರವಂತರಾಗಿ ಈ ದೇಶದ ಒಳ್ಳೆಯ ಪ್ರಜೆಯಾಗಿ ಈ ದೇಶದ ಉನ್ನತ ಹುದ್ದೆಯಲ್ಲಿ ಆ ಮಗು ಬರಬೇಕು ಅನ್ನುವಂತ ಸದಾಶಯ ಇಟ್ಟುಕೊಂಡು ನನ್ನದು ಒಂದು ಅಭಿಲಾಷೆಯನ್ನ ನಾನು ತಮ್ಮ ಮುಂದೆ ವ್ಯಕ್ತಪಡಿಸಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಎಲ್ಲ ಇವತ್ತು ಸಂಘಟಕರಿಗೆ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಯಾಕಂದ್ರೆ ಚೇತನ ಐಎಸ್ ಅವರು ಗಲಗಲೆ ಇದ್ದಾರೆ, ಬರ್ತಾರೆ ಅಂತಕ್ಕಂಥ ಮಾತನ್ನು ಕೇಳಿದಾಗ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಬಹಳ ಖುಷಿ ಪಟ್ಟರು. ನಮ್ಮ ಚೇತನ ಐಎಸ್ ಅವರು ಬರತ್ತಾರ, ಬೆಂಗಳೂರಿನಿಂದ ಬರತ್ತಾರ ಅಂದ್ರೆ ಬಹಳ ಖುಷಿ ಪಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನನ್ನು ಕರೆಸಿ ಇವತ್ತು ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಹೊಂದಿಸಿ, ಸಂಘಟಕರಿಗೆ ಹೊಂದಿಸಿ, ಎಲ್ಲ ತಾಯಂದರಿಗೆ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಸಮಯದ ಅಭಾವ ನಿಮ್ಮದು, ಅರಿತು ಮಾತಾಡುವುದು ನನ್ನ ಗುಣ ಎಂಬಂತೆ BR ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ಹಾಗೂ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಗ್ಗೆಯನ್ನ ಸವಿಸ್ತಾರವಾಗಿ ಮಾತನಾಡಿರ್ತಕ್ಕಂಥ ಪ್ರಾಸ್ತಾವಿಕ ಭಾಷಣವನ್ನು ತಲಕೇರಿ ಸರ್ಗೆ ಧನ್ಯವಾದಗಳು. ಖ್ಯಾತ ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಹೋರಾಟಗಾರರಾದಂತಹ ಚೇತನ್ ಐಎಸ್ ಸರ್ ಅವರು ದೇವದಾಸಿ ಮಹಿಳೆಯರು ಮತ್ತು ಯುವ ಸಮುದಾಯದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಜೈ ಭೀಮ್. ಹಿರಿಯರೇ, ವೇದಿಕೆ ಮೇಲಿರುವ ಎಲ್ಲ ಅತಿಥಿಗಳೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಕುನ್ನೂರಿನಲ್ಲಿ ಈ ವಿಶೇಷವಾದ ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಜಯಂತಿನ ಆಚರಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನಿಮ್ಮೆಲ್ಲರ ಜೊತೆ ನನಗೆ ಬಹಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋದ ಪ್ರೇಮ್, ಪ್ರವೀಣು ಮತ್ತೆ ನಮ್ಮೆಲ್ಲ ಯುವ ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಮು, ಪ್ರವೀಣು, ನಮ್ಮ ಇಲ್ಲಿ ಭೇಟಿಯಾಗಿರೋ ಅನೇಕ ಯುವಕರಿಗೆ ಸಮಾಜದಿಂದ ಏನ್ ಪಡಿಬೇಕು ಅನ್ನೋದಕ್ಕಿಂತ ಸಮಾಜಕ್ಕೆ ಏನು ವಾಪಸ್ ಕೊಡಬಹುದು ಅಂತ ಒಂದು ಬಹಳ ಒಂದು ಉತ್ತಮವಾದ ಆಲೋಚನೆಗಳಿದೆ. ಇದೇ ತರ ಕಾರ್ಯಕ್ರಮಗಳ ಜೊತೆ ನಮಗೆ ಸಮಾಜ ಸೇವೆ, ಹೋರಾಟ, ಜನಜಾಗೃತಿ ಬಹಳ ಮುಖ್ಯ. ಮತ್ತೆ ಬಾಬಾ ಸಾಹೇಬ್ರ ವಿಚಾರಗಳು ಬಹಳ ಜನ ಪ್ರಸ್ತಾಪ ಮಾಡ್ತೀವಿ. ಆಜಿಟೇಟ್, ಆರ್ಗನೈಸ್ ಅಂತ. ಅದು ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ಲ. ಅದೇನಂದ್ರೆ ಶಿಕ್ಷಣ, ಶಿಕ್ಷಿಸು, ಹೋರಾಟ ಮಾಡು, ಸಂಘಟಿಸು ಅಂತ ನಮಗೆ ಮಾಡಕ್ಕೆ ಹೇಳುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಆ ಕೆಲಸಗಳನ್ನ ಮುಂದುವರಿಸಬೇಕು. ಬಾಬಾ ಸಾಹೇಬ್ ನಮ್ಮೆಲ್ಲರಿಗೂ ಮಾದರಿ. ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಯಾಕೆ ಮಾದರಿ ಅಂದ್ರೆ, ನಮ್ಮ ಮಾದರಿಗಳು ಯಾರು ಒಂದು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸ್ತಾರಲ್ಲ, ಅಂಥವರೇ ನಮ್ಮ ಮಾದರಿ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಬಾಬಾ ಸಾಹೇಬ್ನ ಅರ್ಥೈಸ್ಕೋಬೇಕು, ಬಾಬಾ ಸಾಹೇಬ್ರನ್ನ ಓದಬೇಕು, ಬಾಬಾ ಸಾಹೇಬ್ರನ್ನ ವ್ಯಾಖ್ಯಾನಿಸಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಇವತ್ತಿನ ದಿನ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಕುನ್ನೂರಲ್ಲಾಗಿರ್ಬೋದು, ಇಡೀ ಅಖಂಡ ಕರ್ನಾಟಕಕ್ಕೆ ಬಾಬಾ ಸಾಹೇಬ್ರೇ ನಮಗೆ ಸೈದ್ಧಾಂತಿಕವಾದ ಗುರು. ಸೊ ಇವತ್ತಿನ ದಿನ ನಮಗೆ ಅಂಬೇಡ್ಕರಿಸಂ ಅಂದ್ರೆ ಏನು, ವಾಟ್ ಈಸ್ ಅಂಬೇಡ್ಕರಿಸಂ? ಇವತ್ತಿನ ದಿನ ಬಾಬಾ ಸಾಹೇಬ್ರ ಜಯಂತಿ ಒಂದು ಪಕ್ಷದ ಪರ, ಇನ್ನೊಂದು ಪಕ್ಷ ಅಲ್ಲ. ಜೇಬಿಂದ ತೆಗೆಯೋದು ನಾವು ಸಂವಿಧಾನದ ಪರ. ನಾವು ಸಂವಿಧಾನ ಜಾಥಾ ಮಾಡಿದಾಗ ಸಂವಿಧಾನ ಪರ. ಸಂವಿಧಾನ ಪರ ಅಂದ್ರೆ ನೀವು ಅಧಿಕಾರಕ್ಕೆ ಬಂದ್ಬಿಟ್ಟು ಕಡಲೆಕಾಯಿ ಬೀಜ ತಿನ್ಕೊಂಡು ಕ್ರಿಕೆಟ್ ನೋಡೋದಲ್ಲ. ಸಂವಿಧಾನದ ಪರ ಅಂದ್ರೆ ಒಂದು ಸಮಾಜ ಕಟ್ಟೋದು. ಅದೇ ನಮ್ಮ ಬಾಬಾ ಸಾಹೇಬ್ರು ಹೇಳ್ಕೊಡ್ತಾರೆ. ಅಂತದನ್ನ ನಾವು ತರಬೇಕು. ಯೋಜನೆ, ನೀತಿ, ಕಾನೂನುಗಳ ಮುಖಾಂತರ ನನಗೆ ಸ್ಫೂರ್ತಿಯಾದ ಒಂದು ಕತೆ ಇದೆ ಬಾಬಾ ಸಾಹೇಬ್ರದ್ದು. ಬಾಬಾ ಸಾಹೇಬ್ರವ್ರು ಯುವಕರಾಗಿರ್ತಾರೆ. ಅವ್ರು ಅವಾಗ ಒಂದು ಕೊಲಂಬಿಯಾನಲ್ಲಿ, ಅಮೆರಿಕದಲ್ಲಿ, ನ್ಯೂಯಾರ್ಕ್ ನಲ್ಲಿ ಓದಿ ಬಂದು ಬರೋಡಾದಲ್ಲಿ ಅವ್ರು ಕೆಲಸ ಮಾಡಬೇಕು ಅನ್ನೋದು ಒಂದು ಮಾನದಂಡ ಇರುತ್ತೆ. ಸೊ ಅಲ್ಲಿ ಓದ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಇಲ್ಲಿ ಬರೋಡಕ್ಕೆ ಬರ್ತಾರೆ, ಯುವಕರಾಗಿರ್ತಾರೆ, ಓದ್ಕೊಂಡಿರ್ತಾರೆ, ಬಹಳ ಅನೇಕ ಪ್ರಪಂಚದ ವಿಚಾರ, ಭಾರತದ ವಿಚಾರ ತಿಳ್ಕೊಂಡಿರ್ತಾರೆ. ಅವ್ರು ಬಂದಾಗ ಅಲ್ಲಿ ಬರೋಡದಲ್ಲಿ ಕೆಲಸ ಮಾಡೋ ಜೊತೆ ಒಂದು ಮನೆ ಹುಡುಕ್ಬೇಕು ಅಂತ ಮನೆ ಹುಡುಕಕ್ಕೆ ಎಷ್ಟೋ ಕಡೆ ಹೋಗ್ತಾರೆ. ಆದ್ರೆ ಅವ್ರು ದಲಿತರು, ಅವ್ರು ಅಸ್ಪೃಶ್ಯ ಸಮುದಾಯದಿಂದ ಬರ್ತಾರೆ ಅನ್ನೋ ಕಾರಣಕ್ಕೆ ಯಾರು ಮನೆ ಕೊಡೋಲ್ಲ. ಎಷ್ಟೋ ಕಡೆ ಹುಡುಕ್ತಾರೆ, ಅವ್ರಿಗೆಲ್ಲೂ ಮನೆ ಸಿಗಲ್ಲ. ಅವರು ಕೊನೆಗೆ ರಾತ್ರಿ ಆಚೆ ಮಲಗಿ ಆಮೇಲೆ ಅವ್ರು ಬಿಟ್ಟು ಹೋಗ್ತಾರೆ ಬಹಳ ದುಃಖದಿಂದ. ಬಟ್ ಅವ್ರು ಅದರಲ್ಲಿ ಅವ್ರಿಗೆ ಏನಾಗ ಅನ್ಯಾಯ ಆಗಿರೋದನ್ನ ಅವ್ರ ಮನಸ್ಸಲ್ಲಿ ನೆನಪಲ್ಲಿರುತ್ತೆ. ಮತ್ತೆ ಅವ್ರು ಲಂಡನ್ ಅಲ್ಲಿ ಹೋಗಿ ಓದ್ಕೊಂಡ್ ಬರ್ತಾರೆ. ಓದ್ಕೊಂಡ್ ಬಂದ ಮೇಲೆ ಅವ್ರು ಮುಂಬೈನಲ್ಲಿ SC/ST ಹಾಸ್ಟೆಲ್ಗಳು ಶುರು ಮಾಡ್ತಾರೆ. ಯಾಕೆ ಶುರು ಮಾಡ್ತಾರೆ ಅಂದ್ರೆ, ನನಗಾಗಿರೋ ಅನ್ಯಾಯ ಬೇರೆಯವ್ರಿಗೆ ಆಗಬಾರದು ಅನ್ನೋ ಒಂದು ವಿಶಾಲವಾದ ಮನಸ್ಥಿತಿ. ಅದನ್ನ ಅರ್ಥ ಮಾಡ್ಕೊಂಡು ಶಿಕ್ಷಣದ ಗುರಿ ಏನು ಅಂದ್ರೆ ಅವರ ವೈಯಕ್ತಿಕ ಲಾಭ ಪಡೆಯೋದಲ್ಲ, ಸಮಾಜಕ್ಕೆ ಏನು ವಾಪಸ್ ಕೊಡಬಹುದು ಅನ್ನೋ ರೀತಿಯಲ್ಲಿ SC/ST ಹಾಸ್ಟೆಲ್ ಶುರು ಮಾಡಿ ಬೇರೆಯವ್ರಿಗೆ ಅವ್ರಿಗಾಗಿರೋ ಕಷ್ಟ ಆಗದೆ ನೋಡ್ಕೊಂತಾರೆ. ನೋಡಿ, ಬಾಬಾ ಸಾಹೇಬ್ರ ವಿಶೇಷತೆ ಅವರು 8 ಡಿಗ್ರಿ ಪಡೆದಿದ್ರು, 32 ಡಿಗ್ರಿ ಪಡೆದಿದ್ರು ಅಲ್ಲ.
ಅವ್ರು ಬಹಳ ಬುದ್ಧಿವಂತರು, ಬಹಳ ವಿಚಾರವಂತರು, ಒಳ್ಳೆ ಡಿಗ್ರಿ ಪಡೆದ್ರು, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಆ ವಿಚಾರ, ಆ ಓದು, ಆ ತಿಳುವಳಿಕೆ ತಗೊಂಡು ಏನ್ ಮಾಡ್ತಾರೆ ಅದನ್ನ ವಾಪಸ್ ಸಮಾಜಕ್ಕೆ ಕೊಡ್ತಾರೆ, ಒಂದು ಸಮಾಜಕ್ಕೆ ಕೊಡ್ತಾರೆ. ಅದು ಬಹಳ ಮುಖ್ಯವಾಗಿರ್ಬೇಕು. ನಮ್ಗೆ ವಾಪಸ್ ಪೇ ಬ್ಯಾಕ್ ಟು ಸೊಸೈಟಿ ಅನ್ನೋದು ನಮಗೆ ಬಾಬಾ ಸಾಹೇಬ್ರ ಮಾದರಿ. ಮತ್ತೆ ಅವ್ರು ಯಾವುದನ್ನ ಓದಿದ್ರು, ಇವತ್ತು ಶಿಕ್ಷಣ ಅಂತ ಹೇಳ್ತೀವಿ, ಯಾವ ಶಿಕ್ಷಣ ನಮ್ಮ ಬಹಳ ಮುಖ್ಯ? ಬರೀ ಪಠ್ಯ ಪುಸ್ತಕದ ಶಿಕ್ಷಣನ ಅಲ್ಲ. ಪಠ್ಯ ಪುಸ್ತಕದ ಶಿಕ್ಷಣ ನಮಗೆ ಏನಂದ್ರೆ ಆಳುವ ಶಕ್ತಿಗಳು ಅವರ ಮೂಗ್ ನೇರಕ್ಕೆ ಏನ್ ಬರೆಸ್ತಾರೋ ಅದನ್ನೇ ನಾವು ಓದಬೇಕಾಗತ್ತೆ, ಅದರಲ್ಲಿ ನಮ್ಮ ಒಂದು ಕೆಲಸ ಸಿಗಬಹುದು. ಆದ್ರೆ ನಾವು ಉತ್ತಮವಾದ ಅಂಬೇಡ್ಕರ್ ವಾದಿಗಳಾಗ್ತೀವಿ ಅಂದ್ರೆ ಬರೀ ಪಠ್ಯ ಪುಸ್ತಕದ ಶಿಕ್ಷಣ ಸಾಲದು, ಚಳುವಳಿಯ ಶಿಕ್ಷಣ ನಮಗೆ ಬಹಳ ಮುಖ್ಯ ಆಗತ್ತೆ. ಆ ಚಳುವಳಿಯ ಶಿಕ್ಷಣದಿಂದನೇ ನಮ್ಗೆ ಸತ್ಯ ಗೊತ್ತಾಗತ್ತೆ. ಏನೇನ್ ಇತಿಹಾಸ ನಮ್ಮ ಮರೆಮಾಚಾಕಿದ್ದಾರೆ, ಮುಚ್ಚಾಕಿದ್ದಾರೆ ಈ ಆಳುವ ಶಕ್ತಿಗಳು, ಅದರಿಂದ ಸತ್ಯ ನಮಗೆ ಹೊರಬರುತ್ತೆ. ಮತ್ತೆ ಬಾಬಾ ಸಾಹೇಬ್ರು ನಮ್ಮ ಮಾದರಿ ಅಂದಾಗ ಶಿಕ್ಷಣದ ಯಾವ ಶಿಕ್ಷಣ? ಬಾಬಾ ಸಾಹೇಬ್ರು ಓದ್ತಾರೆ, ಅವರು ನಾವು ಇವತ್ತಿನ ದಿನ ಮ್ಯಾಥ್ಸ್ ಸೈನ್ಸ್ ಓದೋದಿದ್ದೇ ಇರುತ್ತೆ, ನಾವು ಕಲಿಬೇಕು ಖಂಡಿತ. ಆದ್ರೆ ಮ್ಯಾಥ್ಸ್ ನ 2+2 is 4, ಸೈನ್ಸ್ ನಲ್ಲಿ ಪೀರಿಯಡ್ ಟೇಬಲ್, ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಇದ್ದೇ ಇರುತ್ತೆ, ಕಾಮರ್ಸ್ ನಲ್ಲಿ ಅದೇ ಇರುತ್ತೆ. ಬಟ್ ಯಾವ್ದ್ರಲ್ಲಿ ಸಂಘರ್ಷ ನಡೀತಾ ಇರೋದು, ಯಾವ್ದ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇರೋದು, ಅದು ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ನಲ್ಲಿ. ಇವತ್ತಿನ ದಿನ ನಮ್ಗೆ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಓದೋರೆ ನಮಗೆ ದೊಡ್ಡ ಫೈಟರ್ಸ್ ಗಳಾಗೋದು ಬಹಳ ಮುಖ್ಯವಾಗಿ. ಬಾಬಾ ಸಾಹೇಬ್ ಏನು ಓದಿದ್ರು? ಸಮಾಜಶಾಸ್ತ್ರ, ರಾಜಕೀಯ, ಅರ್ಥಶಾಸ್ತ್ರ, ಕಾನೂನು. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಯಾರಾದ್ರೂ ಉತ್ತಮವಾದ ನಮಗೆ ಆರ್ಟ್ಸ್ ಓದೋರ್ನಲ್ಲಿ ನಮಗೆ ಎಷ್ಟೋ ಸರಿ ದೊಡ್ಡ ಸಂಬಳಗಳು ಸಿಗಲ್ಲ, ಆರ್ಟ್ಸ್ ಓದಿದ್ರೆ ಸಮಾಜ ಎಷ್ಟೋ ಗೌರವ ಕೊಡಲ್ಲ. ಆದ್ರೆ ಯಾರಾದ್ರೂ ಉತ್ತಮ ದೇಶ ನಿರ್ಮಾಣ ಮಾಡೋರಾಗ್ತಾರೆ ಅಂದ್ರೆ ಅವ್ರು ಆರ್ಟ್ಸ್ ಸ್ಟೂಡೆಂಟ್ಸೇ. ಅದು ಬಾಬಾ ಸಾಹೇಬ್ ನಮ್ಮ ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಕೂಡ ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ ಇದನ್ನೆಲ್ಲ ಓದ್ತಾ ಬದಲಾಗಬೇಕು ನಾವು ಬಹಳ ಮುಖ್ಯವಾಗಿ. ಸೊ ವಾಟ್ ಈಸ್ ಅಂಬೇಡ್ಕರಿಸಂ? ನಾನು ಹೇಳ್ತೀನಿ ಸಮಾಜ ಅಂದಾಗ ಅದರಲ್ಲಿ ಸಂವಿಧಾನದ ಪೀಠಿಕೆ ವಿಚಾರದಲ್ಲಿ 3 ಮುಖ್ಯವಾದ ವಿಚಾರಗಳು ನಾನು ವ್ಯಾಖ್ಯಾನಿಸ್ತೀನಿ. ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಅಂದ್ರೆ ಬಾಬಾ ಸಾಹೇಬರು ಅವರ ಜೀವಮಾನದಲ್ಲಿ ಅವ್ರು ಹುಟ್ಟಿದಬ್ಬ ಅವರು ಆಚರಿಸ್ತಿರುವಾಗ ಅನೇಕರು ಅವರ ಅನುಯಾಯಿಗಳು, ಸ್ನೇಹಿತರು, ಬಹಳ ಜನ ಅವ್ರನ್ನ ಬಾಬಾ ಸಾಹೇಬರು ಏಪ್ರಿಲ್ 14ನೇ ತಾರೀಕು ಅನ್ನೋದು ಅವರು ಹುಟ್ಟುಹಬ್ಬನ ಆಚರಿಸೋರು. ಅದು ಬಾಬಾ ಸಾಹೇಬ್ರು ಯಾವ ದಿನ ಹುಟ್ಟಿದ್ರು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವ್ಯಕ್ತಿ ಆರಾಧನೆ ಇಷ್ಟ ಇರ್ಲಿಲ್ಲ. ಸೊ ಅವರ ಒಂದು ಹುಟ್ಟುಹಬ್ಬನ ಆಚರಿಸಕ್ಕೆ ಅವ್ರಿಗೆ ಇಷ್ಟನೂ ಇರ್ಲಿಲ್ಲ. ಯಾಕೆಂದ್ರೆ ಅವರು ಹೇಳ್ತಾರೆ ವ್ಯಕ್ತಿ ಆರಾಧನೆಯಿಂದ ಎಷ್ಟು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ. ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವೆಲ್ಲ ನದಿನಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬೇಡಿ, ಆ ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಿ ಅಂತ ಹೇಳ್ತಾರೆ. ಸೊ ನಾವು ವಿಚಾರಗಳಿಂದ, ನಾವು ಬಾಬಾ ಸಾಹೇಬರನ್ನ ಪೂಜೆ ಮಾಡೋದು ಅಥವಾ ಹೊಗಳದಿಂದ ವಿಚಾರಗಳು ಬರಲ್ಲ. ಅವ್ರನ್ನ ಅಧ್ಯಯನ ಮಾಡ್ಬೇಕು, ಅವ್ರನ್ನ ಓದ್ಬೇಕು. ಅವರು ನೋಡೋ ದೃಷ್ಟಿಕೋನನ, ಸಮಾಜನ ನಾವು ಕೂಡ ನೋಡೋದು ಕಲಿಬೇಕು. ಸೊ ನಾವ್ ಹೆಂಗೆ ಅದನ್ನ ನಾನು ಹೆಂಗೆ ವ್ಯಾಖ್ಯಾನಿಸ್ತೀನಿ ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಸಮಾನತೆಯಿಂದ ಏನು? ಒಂದು ಉತ್ತಮ ಸಮಾಜ, ಒಂದು ಸಮಾಜ. ಬಾಬಾ ಸಾಹೇಬರು ಅವರು ಕೊಲಂಬಿಯಾ ಮತ್ತೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದಾಗ ಮೊದಲನೇ ಬಾರಿಗೆ ನನ್ನನ್ನು ಮನುಷ್ಯನಾಗಿ ಈ ವ್ಯಕ್ತಿ ನನಗೆ ಗೌರವ ಕೊಟ್ಟಿದ್ದು ನನಗೆ ಆ ಅನುಭವ ಆಯ್ತು ಅಂತ ಹೇಳ್ತಾರೆ. ನಾವು ಅಂತ ಅನುಭವ ಏನು ಅವರು ಫಾರಿನ್ ನಲ್ಲಿ ಅನುಭವಿಸ್ತಾರೆ ಆ ಯೂನಿವರ್ಸಿಟಿನಲ್ಲಿ, ಅಂತದನ್ನ ಒಂದು ಸಮಾಜ ನಾವು ರಾಜ್ಯಕ್ಕೆ, ನಾವು ದೇಶಕ್ಕೆ ತರಬೇಕು. ಅಂದ್ರೆ ನಾವೆಲ್ಲರೂ ಬೇರೆ ಬೇರೆ ಜಾತಿನಲ್ಲಿ ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳಲ್ಲಿ ಹುಟ್ಟಿದೀವಿ, ಬೇರೆ ಬೇರೆ ಊರುಗಳಲ್ಲಿ ಹುಟ್ಟಿದೀವಿ, ಬೇರೆ ಬೇರೆ ಧರ್ಮಗಳು ಹುಟ್ಟಿದೀವಿ. ಇದು ಯಾವುದು ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಆಯ್ಕೆ, ಅದು ನಮ್ಮ ತನ, ಅದು ನಮ್ಮ ವಾದ. ಸೊ ಆ ಹುಟ್ಟಿದ ಮೇಲೆ ನಾವು ಬುದ್ಧಿ ತಿಳುವಳಿಕೆ ಬಂದ ಮೇಲೆ ನಾವು ಸಮಾನತೆ ಪರವಾಗಿರ್ಬೇಕು, ಸಮಾಜದ ಪರವಾಗಿರ್ಬೇಕು. ಅವಾಗ ನಾವೆಲ್ಲರೂ ಸಮಾನತಾವಾದಿಗಳಾಗ್ತೀವಿ. ಅದೇ ನಮ್ಮ ಸಂವಿಧಾನ ಹೇಳುತ್ತೆ, ಸಂವಿಧಾನ ಪೀಠಿಕೆನೇ ಹೇಳುತ್ತೆ. ಸಂವಿಧಾನ ಅನೇಕ ಆರ್ಟಿಕಲ್ 14 ಇತ್ಯಾದಿಗಳೆಲ್ಲ ಹೇಳ್ತವೆ. ಮತ್ತೆ ಬಹಳ ಮುಖ್ಯವಾಗಿ ಅದೇ ಸಂವಿಧಾನ ಪೀಠಿಕೆಯಲ್ಲಿ ನ್ಯಾಯ ಅನ್ನೋದಿದೆ. ನ್ಯಾಯ ಅನ್ನೋದು ನಾನು ಹೆಂಗ್ ವ್ಯಾಖ್ಯಾನಿಸ್ತೀನಿ? ಇತಿಹಾಸದ ತಪ್ಪುಗಳನ್ನ ಸರಿಪಡಿಸಬೇಕು. ನಾವು ಇತಿಹಾಸನ ಓದಬೇಕು. ಬಾಬಾ ಸಾಹೇಬ್ ಹೇಳೋದು ನಮ್ಗೆ ಗೊತ್ತಿದೆ, ಇತಿಹಾಸನ ಓದ್ದಿರೋರು ಇತಿಹಾಸ ಸೃಷ್ಟಿಸಲಾರರು. ಇತಿಹಾಸನ ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕವಾಗಿ, ಓದಿ ತಿಳ್ಕೊಂಡು ಯಾರು ಈ ಒಂದು ಶಕ್ತಿ ರಚನೆಯ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗಿದೆಯೋ ನ್ಯಾಯ ಒದಗಿಸ್ತಾ ಬರ್ಬೇಕು. ಯಾರು ಜಾಸ್ತಿ ಪಡೆದಿದಾರೋ ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತರೋ ಜಾಸ್ತಿ ಪಡಿಬೇಕು. ಅದು ಒಂದು ನ್ಯಾಯದ ಪರಿಕಲ್ಪನೆ, ಅದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ. ಮತ್ತೆ ಬಹಳ ಮುಖ್ಯವಾಗಿ ವೈಜ್ಞಾನಿಕ ಮನೋಭಾವದಿಂದನೇ ನಾವು ಆಲೋಚನೆ ಮಾಡಬೇಕು. ಅದೇ ನಮಗೆ ಸಮಾಜ ಅನ್ನೋದು ಸೃಷ್ಟಿ ಮಾಡಕ್ಕೆ ಸಾಧ್ಯ ಉಂಟು. ನಾವು ಯಾವ ದೇಶಗಳು ನಮಗೆ ಮಾದರಿಗಳು? ನಮಗೆ ಯಾವ ಅಮೆರಿಕ ದೇಶ, ಇಸ್ರೇಲ್ ದೇಶ ಅಲ್ಲ ನಮ್ಮ ಮಾದರಿಗಳು. ನಮಗೆ ಯಾವ್ದು ಮಾದರಿ ಅಂದ್ರೆ ನಾರ್ದರ್ನ್ ಯುರೋಪಿನ ಫಿನ್ಲೆಂಡ್ ದೇಶಗಳು ಸತತವಾಗಿ 8ನೇ ಬಾರಿ ಅವರು ಸಂತೋಷದಲ್ಲಿರ್ತವೆ. ಆ ಫಿನ್ಲೆಂಡ್ ದೇಶ, ಸ್ಕ್ಯಾಂಡಿನೇವಿಯನ್ ದೇಶಗಳಲ್ಲಿ ಲಿಂಗ ಭೇದ ಭಾವನೆ ಇಲ್ಲ, ಆರ್ಥಿಕ ಬಡವರು ಶ್ರೀಮಂತರು ಇಲ್ಲ,
ಶಿಕ್ಷಣ ಮತ್ತೆ ಆರೋಗ್ಯ ಉತ್ತಮವಾಗಿದೆ, ಪೊಲೀಸ್ ವ್ಯವಸ್ಥೆ ಅದ್ಭುತವಾಗಿದೆ, ಜೈಲಿನಲ್ಲಿ ಯಾರು ಇಲ್ಲ, ಕಳ್ತನ ಮಾಡಲ್ಲ, ಅಲ್ಲಿ ಭ್ರಷ್ಟಾಚಾರ ಇಲ್ಲ, ಅಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾರೆ, ಯಾರು ದೇವರು ದಿಂಡ್ರನ್ನ ನಂಬೋರಲ್ಲ. ಈ ವೈಜ್ಞಾನಿಕ ಆಲೋಚನೆ ನಮಗೆ ಬಹಳ ಮುಖ್ಯ ಇದೆ. ಬಾಬಾ ಸಾಹೇಬ್ರ ಆಲೋಚನೆಗಳನ್ನ ಓದಷ್ಟು ತಿಳ್ಕೊಂಡಷ್ಟು ಎಷ್ಟು ತರ್ಕಬದ್ಧವಾಗಿ ವೈಜ್ಞಾನಿಕ ವೈಚಾರಿಕವಾಗಿ ಹೇಳ್ತಾರೆ. ಅವರ ತೀರ್ಕೊಳ್ಳಕ್ ಮುಂಚೆ ನಮ್ಗೆ ಗೊತ್ತಿದೆ ಬಾಬಾ ಸಾಹೇಬ್ರ ಸಂವಿಧಾನನ ಅವರ ಡ್ರಾಫ್ಟಿಂಗ್ ಕಮಿಟಿ ಚೇರ್ ಅವರೇ ಬರೆದಿರೋದು ಗೊತ್ತಿದೆ. ನಾನು ಯಾವಾಗಲೂ ಹೇಳ್ತೀನಿ, ಬಾಬಾ ಸಾಹೇಬ್ರ ಒಂದ್ ಸಂವಿಧಾನ ಅಲ್ಲ, 100 ದೇಶಗಳಿಗೆ ಸಂವಿಧಾನ ಬರೆಯೋ ಸಾಮರ್ಥ್ಯ ಇರೋ ಮನುಷ್ಯ. ಆದ್ರೆ ಆ ಸಂವಿಧಾನ ಜೊತೆ ಬಾಬಾ ಸಾಹೇಬ್ರು ಏನು ವಿಶೇಷ ಮಾಡಿದ್ದಾರೆ ಅಂದ್ರೆ ಒಂದು ನವಯಾನ ಅನ್ನೋದು ಕಟ್ಟಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಈ ನವಯಾನ ಅನ್ನೋದು ಆಧುನಿಕವಾಗಿ 20ನೇ ಶತಮಾನದಲ್ಲಿ ಏನು ಬುದ್ಧ ಅನ್ನೋರು 2,500 ವರ್ಷದ ಹಿಂದೆ ಬುದ್ಧನ್ನ 20ನೇ ಶತಮಾನಕ್ಕೆ ಬಾಬಾ ಸಾಹೇಬ್ ತರ್ತಾರೆ. ಹೇಗ್ ತರ್ತಾರೆ? ಆ ನವಯಾನದಿಂದ. ಅಂದ್ರೆ ನಾವು ಕೇಳಿದೀವಿ ಈ ಮಹಾಯಾನ, ಹೀನಯಾನ, ವಜ್ರಯಾನ, ಆದ್ರೆ ಬಾಬಾ ಸಾಹೇಬರೇ ಬುದ್ಧನ ಸ್ಫೂರ್ತಿಗೊಂಡು ಬುದ್ಧವಾದನ ಅರ್ಥೈಸಿಕೊಂಡು ಅವರೇ ಒಂದು ಪ್ರತ್ಯೇಕವಾದ ಆಧುನಿಕವಾದ ಉತ್ತಮ ಧರ್ಮ ಸ್ಥಾಪನೆ ಮಾಡ್ತಾರೆ 20ನೇ ಶತಮಾನದಲ್ಲಿ. ಆ ಧರ್ಮ ನವಯಾನ ಸ್ಥಾಪನೆ ಮಾಡಿದ ಹೆಸರು ಕೊಟ್ಟಿದ್ದೆ ಬಾಬಾ ಸಾಹೇಬ್ರು. ನೀವು ಬುದ್ಧಿಸಂ ಅಂತ ಹೇಳ್ತಾರೆ. 22 ಪ್ರತಿಜ್ಞೆಗಳಿದ್ದೇವೆ ಅದರಲ್ಲಿ. ಅದನ್ನ ಓದಬೇಕು, ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಹೆಂಗೆ ಅನ್ಯಾಯದ ವಿರುದ್ಧ ಪ್ರತಿರೋಧ ಇದೆ, ಹೆಂಗೆ ನೈತಿಕವಾಗಿ ಬಾಳ್ಬೇಕು, ಹೆಂಗೆ ಒಂದು ಸಮಾನತೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು 9ನೇ 10ನೇ ಒಂದು ಪ್ರತಿಜ್ಞೆಗಳು ಬರುತ್ತೆ. ಅದನ್ನ ಸೃಷ್ಟಿ ಅಷ್ಟೇ ಅಲ್ಲ, ನಮ್ಮ ಕೆಲಸದಿಂದ ನಮ್ಮ ಕಷ್ಟನ ನಾವು ಅದನ್ನ ಸರಿಪಡಿಸಕ್ಕೆ ನಮ್ಮ ಇರುವೆ ರೀತಿಯಲ್ಲಿ ನಾವು ಕೂಡ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಸೊ ಈ 3 ವಿಚಾರಗಳ ಮುಖಾಂತರ ನಾವು ರಾಜಕೀಯ ಪ್ರಜ್ಞೆ ಬೆಳೆಸಿದ್ರೆ ನಾವು ಉತ್ತಮವಾದ ಕೆಲಸ ಮಾಡಬಹುದು. ಮತ್ತೆ ಇವತ್ತಿನ ದಿನ ಅನ್ಯಾಯ ಅಂತ ನಾನು ಹೇಳಿದಾಗ ನಮ್ಮ ಸ್ನೇಹಿತ ದೇವದಾಸಿ ಪದ್ಧತಿ ಅಂತ ಹೇಳ್ತಾರೆ. ನಾನು ಕೂಡ ಈ ಅನೇಕ ವರ್ಷಗಳು 7-8 ವರ್ಷಗಳಿಂದ ದೇವದಾಸಿ ತಾಯಿಂದಿರ ಜೊತೆ ನಾನು ಕೂಡ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ನಮಗೆ ಇವತ್ತಿನ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವ್ಯವಸ್ಥೆಯಲ್ಲಿ ಏನೇನ್ ನಡೆದಿದೆ ಅಂದ್ರೆ ಯಾರು ಜಾತಿನಲ್ಲಿ ಹಿಂದುಳಿದಿದ್ದಾರೆ ಅವರೇ ಪುರುಷ ಪ್ರಧಾನ ವ್ಯವಸ್ಥೆನಲ್ಲೂ ಬಲಿಪಶುವಾಗಿದ್ದಾರೆ, ಅವರೇ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರೇ ಉದ್ಯೋಗದಲ್ಲೂ ಹಿಂದುಳಿದಿದ್ದಾರೆ, ಅವರೇ ಜೈಲುಗಳಲ್ಲಿ ಜಾಸ್ತಿ ಸೇರಿಸ್ತಾರೆ ಈ ವ್ಯವಸ್ಥೆ. ಸೊ ಎಲ್ಲಾ ರೀತಿಯ ಅನ್ಯಾಯಗಳು ಈ ಸಮುದಾಯಗಳು, ದಲಿತರು, ಆದಿವಾಸಿಗಳು, ಅಲೆಮಾರಿಗಳು, ಶೋಷಿತ ವರ್ಗ ಅನುಭವಿಸ್ತಾ ಇದೆ. ಇದಕ್ಕೆ ಪ್ರತಿರೋಧ ತರಬೇಕು ಅಂದ್ರೆ 5 ತ್ಯಾಪೆ ಹಚ್ಚೋ ಸ್ಕೀಮ್ ಇಂದ ಸಾಧ್ಯ ಇಲ್ಲ. ನಾವು ಇಡೀ ಅನ್ಯಾಯದ ವ್ಯವಸ್ಥೆಗೆ ಪ್ರತಿರೋಧ ಕೊಡಬೇಕು. ಅದಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿ ಕಟ್ಟಬೇಕು. ನಾವೆಲ್ಲ ಯುವಕರು ಸೇರ್ಕೊಂಡು ಒಂದು ಉತ್ತಮವಾದ ಕೆಲಸ ಮಾಡ್ಕೊಂಡ್ ಬರೋಣ. ಬಾಬಾ ಸಾಹೇಬ್ರ ವಾದ ನಾವು ಮುಂದುವರ್ಸೋಣ ಅಂತ ಹೇಳಿ ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ವಚನ ನಮಗೆ ವೈಜ್ಞಾನಿಕತೆ ಬಹಳ ಮುಖ್ಯ ಇರೋ ವಚನ. ವೈಜ್ಞಾನಿಕ ಆಲೋಚನೆಗಳಿಂದನೇ ಉತ್ತಮ ಸಮಾಜ ಕಟ್ಟಕ್ಕಾಗತ್ತೆ. ಯಾವ್ದಾದ್ರೂ ನಮ್ಮ ದೇಶನ ಹಿಂದೆ ಉಳಿಸ್ತಾ ಇದೆ, ಯಾವ್ದಾದ್ರು ನಮ್ಮ ರಾಜ್ಯ ಇವತ್ತು ಹಿಂದೆ ಉಳಿದಿದೆ ಅಂದ್ರೆ, ಇವತ್ತು ಸೂಪರ್ ಪವರ್ ಆಗಿಲ್ಲ ಅಂದ್ರೆ ಈ ಮೌಢ್ಯಗಳಿಂದ, ಈ ಮೂಢನಂಬಿಕೆಗಳಿಂದ, ಈ ಮ್ಯಾಜಿಕ್ ಇಂದ ನಮ್ಗೆ ವೈಜ್ಞಾನಿಕತೆ, ಅಂಕಿಅಂಶಗಳು, ದಾಖಲೆಗಳ ಲಾಜಿಕ್ ಬೇಕಾಗತ್ತೆ. ಆ ಒಂದು 12ನೇ ಶತಮಾನದಲ್ಲಿ ಶರಣರ ಹೇಳಿದ್ರು. ಬಸವಣ್ಣವ್ರ ವಚನ ಏನಂದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲ ಒಣಗಿರೋ ಮರ ಮೆಚ್ಚದವರು ನಿನ್ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಸೊ ಇವತ್ತು ಕೊನ್ನೂರಲ್ಲಿ ನಿಮ್ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಿಸಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ. ನಾವೆಲ್ಲರೂ ಜೊತೆಗೆ ಸೇರಿ ಈ ಸಮಾಜದ ಕೆಲಸ ಮುಂದುವರ್ಸೋಣ. ಇದು ಇವತ್ತು ನಾಳೆಯ ಕೆಲಸ ಅಲ್ಲ, ಇವತ್ತು ಒಂದ್ ಕಾರ್ಯಕ್ರಮದಲ್ಲ, ಇದು ಜೀವ ಪೂರ ನಾವು ಅದಕ್ಕೆ ಶ್ರಮಿಸಬೇಕು. ಬಾಬಾ ಸಾಹೇಬ್ ಮಾಡಿ ತೋರಿಸಿದರೆ, ಅವರು ನಮಗೆ ಸಸಿ ನೆಟ್ಟು ನಾವೆಲ್ಲ ಫಲ ಪಡೆದಿದ್ದೀವಿ. ನಾವು ಕೂಡ ಅದೇ ಮಾದರಿನಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಸಸಿ ನೆಟ್ಟು ಅವ್ರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಉತ್ತಮವಾದ ಒಂದು ಕರ್ನಾಟಕ ಸಿಗಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಬಾಬಾ ಸಾಹೇಬರು ಅಂದರೆ ಅವರ ಪ್ರಕಾರ ಶಿಕ್ಷಣ ಎಂದರೆ ಶಿಕ್ಷಿಸು. ಅಂಬೇಡ್ಕರ್ ಅವರು ಮಕ್ಕಳಲ್ಲಿ ಜ್ಞಾನ ಹಾಗೂ ಧರ್ಮದ ಬಗ್ಗೆ ತಿಳಿ ಹೇಳಿಕೊಡುತ್ತಿದ್ದರು. ನೀತಿ ಪಾಠ, ಕಬೀರರ ಪಾಠ, ರಾಮಾಯಣ ಮತ್ತು ಮಹಾಭಾರತದಂತಹ ಕಥೆಗಳನ್ನ ಮಕ್ಕಳಿಗೆ ಮುಂಜಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಇಂತಹ ಪಾಠಗಳನ್ನ ಹೇಳಿಕೊಳ್ಳುವುದರ ಜೊತೆಗೆ ಸ್ವತಂತ್ರದ ಸಂದರ್ಭದಲ್ಲಿ ನೆಹರು ಅವರಿಂದ ಕಾನೂನು ಸಚಿವರಾಗಲು ಆಹ್ವಾನ ಪಡೆದಾಗ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ರೂಪಿಸುವ ಜವಾಬ್ದಾರಿಯನ್ನು ಹೊತ್ತು ಅಪಾರವಾದ ಶ್ರಮವಹಿಸಿ ದೇಶಕ್ಕೆ ಸಂವಿಧಾನವನ್ನು ಕಟ್ಟಿಕೊಟ್ಟರು. ಇಂದು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನ ಶಿಲ್ಪಿ ಎಂದು ಮುಕ್ತ ಕಂಠದಿಂದ ಅವರು ತಮಗೆಲ್ಲರಿಗೂ ಅತ್ಯುತ್ತಮವಾಗಿ ಮನಮುಟ್ಟುವಂತೆ
ಭಾಷಣವನ್ನ ಮಾಡಿರ್ತಕ್ಕಂಥ ಚೇತನ್ ಜಿ ಅವರಿಗೆ ಈ ಕೊಣ್ಣೂರು ಗ್ರಾಮದ ಸಮಸ್ತ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ, ಸಮಯದ ಅಭಾವ ಬಹಳಷ್ಟಾದರೂ ನಮ್ಮ ಜೊತೆ ಪ್ರೀತಿಯಿಂದ ನಮಗೆಲ್ಲರಿಗೂ ಮನಮುಟ್ಟುವಂತೆ ಮಾತನಾಡಿರ್ತಕ್ಕಂಥ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಅವರಿಗೆ ಸಮಯದ ಅಭಾವ ಬಹಳಷ್ಟಾಗಿರುವುದರಿಂದ ಮತ್ತೊಂದು ಮುಂದಿನ ಊರಿನಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರನ್ನ ಬೀಳ್ಕೊಡಬೇಕು. ಎಲ್ಲರೂ ತಾವು ಆಸನ ಮೇಲೆ ಕುಳಿತಿರ್ತಕ್ಕಂಥವರು ತಮ್ಮ ಆಸನವನ್ನ ಬಿಟ್ಟು ಹೇಳ್ಬಾರ್ದು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಮಹಿಳೆಯರು ಹಾಗೂ ವೇದಿಕೆ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಕೂತ್ಕೋಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೈ 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 ಭೀಮ್, ಜೈ 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 ಭೀಮ್. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಚೇತನ್ ಎಸ್ ಸರ್ ಅವರು